Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ 2018 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ 2019 ಎರಡು ಕ್ವಶನ್ ಪೇಪರ್ ಇದೆ. ಎರಡು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. 2019 ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ನೋಡೋಣ. ಬನ್ನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೆಕ್ಷನ್ ಎನಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾನೆ ಅಂತ ನೋಡೋಣ. So back to what I was saying. Could be us. ಸೆಕ್ಷನ್ ಎನಲ್ಲಿ ಕೇಳಿರೋದು ಗಿವ್ ದ ಮೀನಿಂಗ್ ಆಫ್ ಹೈರ್ ಪರ್ಚೇಸ್ ಸಿಸ್ಟಮ್. ಆಲ್ರೆಡಿ ಮೀನಿಂಗ್ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಭಾವಿಸಿದ್ದೀನಿ, ಗೊತ್ತಿದೆ ಕೂಡ. ಸೊ ದನ್ ಸೆಕ್ಷನ್ ಬಿಗೆ ಹೋಗೋಣ. ಸೆಕ್ಷನ್ ಬಿನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ ಅಂತ ನೋಡೋಣ. ಮಿಸ್ಟರ್ ಕುಲಕರ್ಣಿ ಪರ್ಚೇಸಸ್ ಅ ಮೋಟಾರ್ ಕಾರ್ or hire purchase system. Total price of the car payable is ಯಾವ ರೀತಿ ಕೊಡ್ತಾನಂತೆ, ₹40,000 ಆಸ್ ಡೌನ್ ಪೇಮೆಂಟ್, 40,000 ಡೌನ್ ಪೇಮೆಂಟ್ ಕೊಡ್ತಾನಂತೆ. ಆ್ಯಂಡ್ ದೇರ್ ಆಫ್ಟರ್ ಇನ್ಸ್ಟಾಲ್ಮೆಂಟ್ ಆಫ್ ₹26,000, ₹24,000 ಆ್ಯಂಡ್ $22,000 ಪೇಬಲ್ ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ರೆಸ್ಪೆಕ್ಟಿವ್ಲಿ. ಇಂಟ್ರೆಸ್ಟ್ ಚಾರ್ಜ್ ಎಷ್ಟಂತೆ 10% per annum. ಕ್ಯಾಲ್ಕುಲೇಟ್ ಕ್ಯಾಶ್ ಪ್ರೈಸ್. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ ಬಂದಿಲ್ಲ ಇಲ್ಲಿ, ಹಾಗಾದ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಇದು ಫಿಫ್ತ್ ಮೆಥಡ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಹಾಗಾದರೆ ಫಿಫ್ತ್ ಮೆಥಡ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಮೊದಲು ಡೇಟಾ ಬರ್ಕೊಂಬಿಡೋಣ. ಡೇಟಾ ಏನಂತೆ, ಕ್ಯಾಶ್ ಪ್ರೈಸ್ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ. ಡೌನ್ ಪೇಮೆಂಟ್, ಆಮೇಲೆ 1, 2, 3 3 ಇನ್ಸ್ಟಾಲ್ಮೆಂಟ್ ಅಂತೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ, 10% ಅಂತೆ. ಹಾಗಾದರೆ ಡೌನ್ ಪೇಮೆಂಟ್ ಇರೋವಂತಹದ್ದು ಎಷ್ಟು ಸಾವಿರ ಇರೋದು, 40,000 ಡೌನ್ ಅಂತೆ, 40,000. ಅದಾದ ಮೇಲೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟೆಷ್ಟು 26, 24, 22, 26,000, 24,000, 22,000. ಓಕೆನಾ ಸ್ಟೂಡೆಂಟ್ಸ್? ಸೊ ನಾವು ಯಾವ ಮೆಥಡ್ ಅಪ್ಲೈ ಮಾಡಬೇಕು, ಫಿಫ್ತ್ ಮೆಥಡ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಅಂದರೆ ರಿವರ್ಸ್ ಕ್ಯಾಲ್ಕುಲೇಷನ್ ಅಥವಾ ಬ್ಯಾಕ್ ಕ್ಯಾಲ್ಕುಲೇಷನ್ ಮೆಥಡ್ನ ಇಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಅಪ್ಲೈ ಮಾಡಬೇಕು ಅಂತಂದಾಗ ಡೇಟ್ ಏನಾದರೂ ಕೊಟ್ಟಿದ್ದಾನ ಅಂತ ನೋಡೋಣ. ಡೇಟ್ ಏನು ಕೊಟ್ಟಿಲ್ಲ. ಸೊ ಫಸ್ಟ್ ಏನು ಮಾಡಬೇಕು, ಬಿಗಿನಿಂಗ್ ಆಫ್ ಫಸ್ಟ್ ಇಯರ್, ಎಂಡ್ ಆಫ್ ಫಸ್ಟ್ ಇಯರ್, ಎಂಡ್ ಆಫ್ ಸೆಕೆಂಡ್ ಇಯರ್, ಎಂಡ್ ಆಫ್ ಥರ್ಡ್ ಇಯರ್. ಡೌನ್ ಪೇಮೆಂಟ್ ಎಷ್ಟಂತೆ ಸ್ಟೂಡೆಂಟ್ಸ್, 40,000 ಅಂತೆ. 40,000 ಡೌನ್ ಪೇಮೆಂಟ್ ಬರೆದ್ಬಿಡೋಣ. ಆಮೇಲಿಂದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಉಲ್ಟಾನೆ ಬರ್ಕೊಂಡು ಹೋಗೋಣ ನಾವು. 26,000, 24,000, 22,000. ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ ಹೇಳ್ತಾನೆ. ಹಾಗಾದರೆ 10% ಅಂತ ಹೇಳಿದ್ರೆ ಅಂದರೆ 10/110 ಹಾಕಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ 22,000 into 10/110. ಹಾಗಾದರೆ 22,000 into 10 divided by 110 ಅಂದರೆ ಬರೋದು ಎಷ್ಟು ಸ್ಟೂಡೆಂಟ್ಸ್, 2,000 rupees ಇಂಟ್ರೆಸ್ಟ್ ಬರುತ್ತೆ. ಈಗೇನು ಮಾಡಬೇಕು, ಇನ್ಸ್ಟಾಲ್ಮೆಂಟಿಂದ ಈ ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡಬೇಕು. 22,000ದಾಗ 2,000 ಹೋದರೆ ಎಷ್ಟು,
20,000. ಇದನ್ನೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ತೊಗೊಬೇಕಾಗಿರುತ್ತೆ, ಅದು ಜ್ಞಾಪಕ ಇರಬೇಕು. ಫಸ್ಟ್ ಇನ್ಸ್ಟಾಲ್ಮೆಂಟ್ ತಗೊಳ್ಳೋಣ. 24,000 ಪ್ಲಸ್ ಎಷ್ಟು ಸಾವಿರ ಇಲ್ಲಿರೋದು, 20,000. ಇವೆರಡನ್ನು ಕೂಡಿ ಇಂಟು ಎಷ್ಟು, 10/110 ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 24,000 ಪ್ಲಸ್ 20,000 ಅಂದರೆ 44,000 ಇಂಟು 10 /110 ಅಂದರೆ ಬರುವುದು 4,000. ಈಗೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, 24,000ದಲ್ಲಿ 4,000 ಬಡ್ಡಿನ ಕಳೆದು 20,000 ಇಡ್ತೀರ ಸ್ಟೂಡೆಂಟ್ಸ್. ಈಗೇನು ಮಾಡಬೇಕು, ಇವೆರಡನ್ನೂ ಇಲ್ಲಿ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಎರಡನ್ನು ತಗೊಂಡ್ರ ಅಂತಂದರೆ ಫಸ್ಟು 26,000 ಬರೆದು ಬಿಡೋಣ. 26,000 ಪ್ಲಸ್ 20,000 ಪ್ಲಸ್ 20,000 ಇಷ್ಟನ್ನು ಕೂಡಿ ಇಂಟು 10/110 ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 26,000 ಪ್ಲಸ್ 20 40,000 ಅಂದರೆ ಬರೋದು 66,000 ಇಂಟು 10/110 ಅಂದರೆ ಬರೋದು 6,000 ಬರುತ್ತೆ ಸ್ಟೂಡೆಂಟ್ಸ್. 26,000ದಲ್ಲಿ 6,000ನ ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕಳೆದ್ರ ಅಂದರೆ ಬರುವಂತಹದ್ದು 20,000. ಬಿಗಿನಿಂಗ್ ಆಫ್ ದ ಇಯರ್ ಡೌನ್ ಪೇಮೆಂಟ್ ಯಾವುದೇ ಇಂಟ್ರೆಸ್ಟ್ ಇರಲ್ಲ, ಸೊ 40,000 ಹಾಗೆ ತೊಗೊತೀವಿ. ಹಾಗಾದರೆ ಬರುವಂತಹದ್ದು 1,00,000 ಆಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನೇ ನಾವೇನಂತ ಕರಿತೀರ, ಕ್ಯಾಶ್ ಪ್ರೈಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್, ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಇವಾಗ ಅವನು ಕೇಳಿರೋ ಪ್ರಶ್ನೆ ಇಂಟ್ರೆಸ್ಟ್ ಮಾತ್ರ ಕೇಳಿದಾನ, ಪ್ರಿನ್ಸಿಪಲ್ನು ಕೇಳಿದಾನ ಅಂತ ನೋಡೋಣ ಸ್ಟೂಡೆಂಟ್ಸ್. ಹಾಗಾದರೆ ಕ್ಯಾಲ್ಕುಲೇಟ್ ದ ಕ್ಯಾಶ್ ಪ್ರೈಸ್ ಅಷ್ಟೇ ಕೇಳಿರೋದು. ಹಾಗಾದ್ರೆ ನಾವಿವಾಗ ಕಂಡುಹಿಡಿದಿರೋದು ಕ್ಯಾಶ್ ಪ್ರೈಸ್ ಎಷ್ಟು ಸ್ಟೂಡೆಂಟ್ಸ್, 1,00,000 rupees. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ 2019ನೇ ಇಸ್ವಿಯಲ್ಲೇ ಸೆಕ್ಷನ್ ಬಿ ನಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೇಳಿದ್ದಾನೆ, ಅದನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.